ಸಿದ್ದರಾಮಯ್ಯ ಅವರು ರಾಜ್ಯಸಭೆಯ ಚುನಾವಣೆಯ ಸಮಯ ಒಂದು ದಾಳವನ್ನು ಉರುಳಿಸಿದ್ರು ಮತ್ತು ಅದರ ಲಾಭ ನಷ್ಟದ ಲೆಕ್ಕಾಚಾರವನ್ನು ಅವರು ಕೂಡ ಅಂದಾಜಿಸಿದ್ದಾರೆ. ಅವರು ಕೂಡ ಗೊತ್ತಿದೆ ಏನಾಗುತ್ತೆ, ಎಲ್ಲಿ ಹೋಗಿ ನಿಲ್ಲುತ್ತೆ, ಯಾರು ಏನು ಮಾತಾಡ್ತಾರೆ, ಮುಂದೆ ನಾನು ಏನೇನೆಲ್ಲ ಎದುರಿಸಬೇಕಾಗುತ್ತೆ, ಇವೆಲ್ಲವೂ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರೇನು ಇಂದು ನಿನ್ನೆ ರಾಜಕಾರಣಕ್ಕೆ ಬಂದಂತವರಲ್ಲ, ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಏನ್ ಮಾಡ್ಬೇಕು ಅಂತೇಳಿ. ಆದ್ರೆ ಈ ಇಡೀ ಆಟದಲ್ಲಿ ಗೆಲ್ಲೋದು ಯಾರು, ಸದ್ಯದ ಲಾಭ ಯಾರಿಗೆ, ದೀರ್ಘಕಾಲೀನ ಲಾಭ ಯಾರಿಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಹಾಗಾದ್ರೆ ನಿಜಕ್ಕೂ ಯಾವ ರೀತಿ ತಂತ್ರಗಾರಿಕೆ ನಡೀತಾ ಇದೆ, ಯಾವ ರೀತಿ ಕ್ಯಾಲ್ಕುಲೇಷನ್ಗಳು ನಡೀತಾ ಇದೆ, ರಾಜಕೀಯ ಲೆಕ್ಕಾಚಾರಗಳು ಹೆಂಗೆ ನಡೀತಾ ಇದೆ? ಯಾಕಂದರೆ ಇರೋ ಒಂದು ಸೀಟು, ಆ ಸೀಟಿನ ಮೇಲೆ ಎಷ್ಟು ಜನ ಕಣ್ಣಿಟ್ಟಿದ್ದಾರೆ, ಯಾರು ಗೆಲ್ಲಬಹುದು, ಲಾಭ ನಷ್ಟದ ಲೆಕ್ಕಾಚಾರಗಳನ್ನು ನಾವು ನಿಮ್ಮ ಮುಂದಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಯಾವುದೇ ಪಕ್ಷಕ್ಕೂ ಕೂಡ ಅಂಥ ಒಂದು ಬಲ ಇಲ್ಲ. ಹಾಗಾದರೂ ಕೂಡ ಸಿ ಟಿ ರವಿ ಹೇಳ್ತಾರೆ, ನಾವು ನೋಡಿ ಹಿಂದೆಲ್ಲ ಏನು ಅಂದರೆ ಬಲ ಇಲ್ಲದೇ ಕೂಡ ಗೆದ್ದಿರುವಂಥ ಉದಾಹರಣೆಗಳಿದೆ, ಈ ಬಾರಿ ಕೂಡ ಗೆಲ್ತೀವಿ, ಹೆಂಗೆ ಗೆಲ್ತೀವಿ ಅಂತ ಮಾತ್ರ ನೀವು ಕೇಳಬೇಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಯಾರ್ಯಾರು ಏನು ಮಾಡ್ತಾರೆ ಏನು, ಯಾರ್ಯಾರು ಏನೇನು ಕಣಕ್ಕಿಳಿಸ್ತಾರೆ ಏನು, ಹಿಂಗಾದ್ಮೇಲೆ ಮೊದಲೇನು ಅಂತಂದರೆ ಮೊದಲು ಕಾಂಗ್ರೆಸ್ ಅಭ್ಯರ್ಥಿನ ಕಣಕ್ಕಿಳಿಸ್ತು, ಅದಾದಮೇಲೆ JDS, ಅದಾದಮೇಲೆ BJP ಕಣಕ್ಕಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಲಹರಿ ಸಿಂಗ್ ಅವ್ರನ್ನ. ಅಂದರೆ ಕಾಂಗ್ರೆಸ್ ಮತ್ತು JDS ಯಾವ ರೀತಿ ಅದರ ನಡವಳಿಕೆ ಏನು, ಅವ್ರು ಯಾವ್ಯಾವ ರೀತಿ ತಂತ್ರಗಾರಿಕೆಯನ್ನು ಅನುಸರಿಸ್ತಾರೆ, ಅದರ ಆಧಾರದ ಮೇಲೆ ತಂತ್ರ ಹೂಡಬೇಕು ಅಂತ BJP ಕಾಯ್ತಾ ಇದೆ. ಹಾಗಾದರೆ ಯಾವ್ಯಾವ ಪಕ್ಷಗಳ ಲೆಕ್ಕಾಚಾರಗಳು ಏನೇನು, ಯಾರಿಗೆ ಲಾಭ ಯಾರಿಗೆ ನಷ್ಟ, ಯಾವ ದಾರಿಲಿ ಹೋದರೆ ಯಾರಿಗೆ ಲಾಭ ಆಗ್ಬೋದು, ಅಥವಾ ಬಹುಶಃ ಏನು ಅಂದರೆ ಯಾರಾದರೂ ಗೆಲ್ಲುವಂಥವ್ರೊಬ್ಬರೇ ತಾನೇ. ಹಾಗಾದರೆ ಖಂಡಿತವಾಗಲೂ ಯಾರಾದರೂ ನಷ್ಟ ಆಗಲೇಬೇಕು. ಹಾಗಾದರೆ ಲಾಭ ನಷ್ಟದ ಲೆಕ್ಕಾಚಾರಗಳು ಏನಿದೆ ಇದರಲ್ಲಿ, ಬನ್ನಿ ನೋಡ. ಒಂದೇ ಸೀಟು, ಒಂದೇ ಒಂದು ರಾಜ್ಯಸಭೆ ಸೀಟಿನ ಮೇಲೆ ಈ ಮೂರು ಪಕ್ಷಗಳ ಕಣ್ಣು ಬಿದ್ದಿದೆ. ಒಂದು ಸೀಟ್ಗೆ ಮೂರು ಪಕ್ಷಗಳ ನಡುವೆ ಜೋರಾಗಿ ಫೈಟ್ ನಡೀತಿದೆ. ಬಿಜೆಪಿಗೆ 2 ಸ್ಥಾನ ಗೆಲ್ಲೋಕೆ ಶಕ್ತಿ ಇದೆ, ಕಾಂಗ್ರೆಸ್ಗೆ 1 ಸೀಟು ಗೆಲ್ಲೋಕೆ ಶಕ್ತಿ ಇದೆ. ಆದ್ರೆ ಉಳಿಯೋ 4ನೇ ಸೀಟನ್ನ ಸ್ವಂತ ಶಕ್ತಿಯಲ್ಲಿ ಗೆಲ್ಲೋದಿಕ್ಕೆ ಬೇಕಾದಷ್ಟು ಶಾಸಕರು ಯಾವ ಪಕ್ಷಕ್ಕೂ ಇಲ್ಲ. ಹೇಗಿದ್ರೂ ಇರೋದ್ರಲ್ಲಿ ಹೆಚ್ಚು ವೋಟ್ ಜೊತೆಗಿದ್ರೆ ಆ ಸೀಟು ತಮ್ಮದು ಎನ್ನೋದಷ್ಟೇ ಹೀಗಿರುವ ಲೆಕ್ಕಾಚಾರ. ಇಂಥ ಲಾಭ ನಷ್ಟದ ಲೆಕ್ಕಾಚಾರ, ರಾಜಕೀಯ ಗುಣಾಕಾರ ಭಾಗಾಕಾರಗಳೆಲ್ಲ ಈಗ ಸಿದ್ದು ತೆಗೆದುಕೊಳ್ಳೋ ನಿರ್ಧಾರದ ಮೇಲೆಯೇ ನಿರ್ಧಾರವಾಗಲಿದೆ. ಸಿದ್ದು ನಿರ್ಧಾರ, ಲಾಭ ನಷ್ಟದ ಲೆಕ್ಕಾಚಾರ. ಅಂದಹಾಗೆ ಸಂಖ್ಯಾಬಲ ಇಲ್ಲದ ಕಾರಣಕ್ಕೆ ಬಿಜೆಪಿ 3ನೇ ಅಭ್ಯರ್ಥಿಯನ್ನ ಹಾಕಿರಲಿಲ್ಲ. ಆದ್ರೆ ಕಾಂಗ್ರೆಸ್ 2ನೇ ಅಭ್ಯರ್ಥಿ ಹಾಕಿದ ತಕ್ಷಣವೇ ಬಿಜೆಪಿ ಅಲ್ಲೊಂದು ಲಾಭದ ಲೆಕ್ಕಕ್ಕೆ ಇಳಿದಿತ್ತು. ಕಾಂಗ್ರೆಸ್ನ 2ನೇ ಅಭ್ಯರ್ಥಿ ಕಣಕ್ಕೆ ಇಳಿಯುತ್ತಿದ್ದಂತೆ ಬಿಜೆಪಿ ಕೂಡ ತನ್ನ 3ನೇ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸಿತ್ತು. ಯಾಕಂದ್ರೆ ಸಂಖ್ಯಾಬಲ ಇಲ್ಲದ JDS ಅಭ್ಯರ್ಥಿ ಸಹ ಅಖಾಡದಲ್ಲಿ ಇರೋದ್ರಿಂದ ಬಿಜೆಪಿ ಗೆಲುವಿನ ದಾರಿ ಸುಗಮವಾಗಿತ್ತು. ಅಂದ್ರೆ ಬಿಜೆಪಿಯಲ್ಲಿ 2 ಗೆದ್ದು 32 ಪ್ರಥಮ ಪ್ರಾಶಸ್ತ್ಯದ ಮತಗಳು ಉಳಿಯುತ್ತವೆ. ಜೊತೆಗೆ 90 ದ್ವಿತೀಯ ಪ್ರಾಶಸ್ತ್ಯದ ಮತಗಳು ಇರೋ ಕಾರಣಕ್ಕೆ ಗೆಲ್ಲೋ ಲೆಕ್ಕಾಚಾರ ಬಿಜೆಪಿಯದ್ದಾಗಿದೆ. ಅಂತಿಮವಾಗಿ JDS ಅಸಮಾಧಾನಿ ಶಾಸಕರ ಮತಗಳಲ್ಲೂ ಬಿಜೆಪಿ ದೃಷ್ಟಿ ನೆಟ್ಟಿದೆ. ಹೀಗಿದ್ರೂ ಬಿಜೆಪಿ ಈಗ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಕಾಂಗ್ರೆಸ್ ಮತ್ತು JDS ಬೆಳವಣಿಗೆಗಳ ಮೇಲೆ ಒಂದು ಕಣ್ಣಿಟ್ಟಿದೆ. ಯಾಕಂದ್ರೆ ಕಾಂಗ್ರೆಸ್ ಅಥವಾ JDS ನಲ್ಲಿ ಯಾರಾದ್ರೂ ಒಬ್ರು ನಾಮಪತ್ರ ಹಿಂಪಡೆದ್ರೆ ಬಿಜೆಪಿಗೆ ನಷ್ಟ. ಇದರಿಂದ ಬಿಜೆಪಿ ನಾಯಕರು ಸೀಟ್ ಸಂಕಟಕ್ಕೆ ಸಿಲುಕಬೇಕಾಗುತ್ತೆ. ಆಗ ಅನಿವಾರ್ಯವಾಗಿ ಕಾರ್ಯಾಚರಣೆಗೆ ಕೇಸರಿ ಪಾಳೆಯ ರೆಡಿ ಆಗಬೇಕು. ಹೀಗಾಗಿ ನಾಮಪತ್ರ ವಾಪಸ್ ಪಡೆಯೋ ಅವಧಿ ಮುಗಿಯುವವರೆಗೂ ಬಿಜೆಪಿ ನಾಯಕರು ಅಲರ್ಟ್ ಆಗಿರಲೇಬೇಕು. ಇದೇ ಕಾರಣಕ್ಕೆ ಬಿಜೆಪಿ ನಾಯಕರು ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ. ಒಂದ್ ವೇಳೆ ಇದೇ ಯಥಾಸ್ಥಿತಿ ಅಂದ್ರೆ ಕಾಂಗ್ರೆಸ್ JDSಗೆ ಬೆಂಬಲ ನೀಡದಿದ್ರೆ ಬಿಜೆಪಿ ಪರಿಸ್ಥಿತಿಯ ಲಾಭ ಪಡೆಯಲು ಮಹಾತಂತ್ರ ಹೆಣೆದಿದೆ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಈಗ ಬಿಜೆಪಿ 3ನೇ ಅಭ್ಯರ್ಥಿ ಸ್ಪರ್ಧೆಯಿಂದಾಗಿ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಎಂಬ ಸನ್ನಿವೇಶ ನಿರ್ಮಾಣವಾಗಿದೆ. ಯಾಕಂದ್ರೆ 4ನೇ ಸ್ಥಾನಕ್ಕೆ ಈಗಾಗಲೇ ಬಿಜೆಪಿ ಮತ್ತು JDS ನಡುವೆ ಸ್ಪರ್ಧೆ ಏರ್ಪಟ್ಟಂತಾಗಿದೆ. ಆದ್ರೆ JDSಗೆ ತಮ್ಮ ಅಭ್ಯರ್ಥಿ ಸೋಲುವುದಕ್ಕಿಂತ ಹೆಚ್ಚಾಗಿ ಶಾಸಕರು ಅಡ್ಡ ಮತದಾನ ಮಾಡುವ ಭೀತಿ ಹೆಚ್ಚಾಗಿದೆ.
ಈಗಾಗಲೇ 4-5 ಶಾಸಕರು ಪಕ್ಷದಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಮುಂದಿನ ಚುನಾವಣೆ ವೇಳೆಗೆ ಬಿಜೆಪಿ ಪಡಸಾಲೆಗೆ ಕಾಲಿಡುವ ಶಾಸಕರು ಕೂಡ ಕೈ ಕೊಡಬಹುದೇನೋ ಎಂಬ ದೂರದ ಆತಂಕ ಇದೆ. ಒಟ್ಟಾರೆ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಅಭ್ಯರ್ಥಿ ಕಣಕ್ಕಿಳಿಸುವ ಕುರಿತು ಮಾತುಕತೆ ವಿಚಾರವಾಗಿ ಆರೋಪ ಪ್ರತ್ಯಾರೋಪಕ್ಕೆ ಚಾಲನೆ ಸಿಕ್ಕಿದೆ. ಆಡಳಿತ ಪಕ್ಷ ಬಿಜೆಪಿ ನಾಮಪತ್ರ ವಾಪಸ್ ಪಡೆಯುವ ಕೊನೆಯ ದಿನದವರೆಗೂ ಕಾಯ್ದು ನೋಡಿ ನಂತರ ಕಾರ್ಯಾಚರಣೆಗೆ ಇಳಿಯಲಿದೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.